ತನ್ನ ದೇಹಕ್ಕೆ ಅಸೌಖ್ಯ ಇದ್ದರೂ ತನ್ನ ವಿದ್ಯಾರ್ಥಿಗಳಿಗೆ ತರಗತಿ ತಪ್ಪಿ ಹೋಗಬಾರದು ಎಂದು ಶಾಲೆಗೆ ಬಂದು ಪಾಠ ಮಾಡಿದ ಶಿಕ್ಷಕರಿದ್ದಾರೆ. ಬೆಳಿಗ್ಗೆ ಮನೆ ಕೆಲಸ ಮಾಡಿ ಬಸ್ಸಿಗೆ ತಡವಾಯಿತು ಎಂದು ಖಾಲಿ ಹೊಟ್ಟೆಯಲ್ಲಿ ಬಂದು ತನ್ನ ವಿದ್ಯಾರ್ಥಿಗಳಿಗೋಸ್ಕರ ಪಾಠ ಮಾಡಿದ ಶಿಕ್ಷಕರಿದ್ದಾರೆ. ಮನೆಯಲ್ಲಿ ತನ್ನ ಮಕ್ಕಳಿಗೆ ಅಥವಾ ಹೆತ್ತವರಿಗೆ ಅಸೌಖ್ಯವಾದರೂ ಅವರಿಗೆ ಓಡೋಡಿ ಹೋಗಿ ಮದ್ದು ಕೊಟ್ಟು ಶಾಲೆಗೆ ಅವಸರವಾಗಿ ಬಂದಂತಹ ಅದೆಷ್ಟೋ ಶಿಕ್ಷಕರಿದ್ದಾರೆ. ತಾನು ತಂದ ಬುತ್ತಿಯಲ್ಲಿ ಓರ್ವ ವಿದ್ಯಾರ್ಥಿ ಬಡತನದಿಂದ ಏನು ಹೊಟ್ಟೆಗೆ ತಿನ್ನದೆ ಕುಳಿತಾಗ ತನ್ನ ಊಟವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟ ಶಿಕ್ಷಕರಿದ್ದಾರೆ. ಸಂಬಳ ಬಾರದೆ ತನ್ನ ಕಿಸೆಯಲ್ಲಿ 100 ರೂಪಾಯಿ ಇದ್ದಾಗಲೂ ತನ್ನ ವಿದ್ಯಾರ್ಥಿಗಳಿಗೆ ಪುಸ್ತಕ ಬಟ್ಟೆ ತೆಗೆಸಿಕೊಟ್ಟ ಅದೆಷ್ಟೋ ಶಿಕ್ಷಕರಿದ್ದಾರೆ. ಶಿಕ್ಷಕಿ ತನ್ನ ಪುಟ್ಟ ಮೈ ಹುಷರಿಲ್ಲದ ಮಗುವನ್ನು ಮನೆಯಲ್ಲಿ ಬಿಟ್ಟು ತನ್ನ ವಿದ್ಯಾರ್ಥಿಗಳಿಗೆ ಪಾಠ ತಪ್ಪಿ ಹೋಗಬಾರದೆಂದು ಶಾಲೆಗೆ ಬಂದು ಪಾಠ ಮಾಡಿದ ಅದೆಷ್ಟೋ ಶಿಕ್ಷಕಿಯರಿದ್ದಾರೆ. ಇಂತಹ ಸಾವಿರ ಉದಾಹರಣೆಗಳು ಗುರುಗಳ ಬಗ್ಗೆ ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತದೆ. ಇಂತಹ ಶಿಕ್ಷಕರಿಗೊಂದು 1000 ನಮನಗಳು.